ಆತ್ಮೀಯರೇ, ನಮಸ್ಕಾರಗಳು. ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಇವತ್ತು ನಾವು ಮಕ್ಕಳ ಸಾಹಿತ್ಯ ಸರಣಿ ಮಾಲಿಕೆ 57ನೇ ಸರಣಿಯಲ್ಲಿದ್ದೇವೆ. ಮೇ 14, 2026ರಂದು 57ನೇ ಸರಣಿಯಲ್ಲಿ ಪುಸ್ತಕ ಪರಿಚಯಿಸಲಿದ್ದೇನೆ. ಇವತ್ತಿನ ಪುಸ್ತಕ ಪರಿಚಯ ಡಾಕ್ಟರ್ ನಾಗಾ ಎಚ್ ಹುಬ್ಳಿಯವರು ಸಂಪಾದನೆ ಮಾಡಿರುವಂತಹ ಹೆಸರಾಂತ ಮಕ್ಕಳ ಸಾಹಿತಿಗಳು ರಚಿಸಿರುವ ಚಿಣ್ಣರ ಲೋಕ ಅನ್ನುವಂಥ ಕೃತಿಯ ಪರಿಚಯವನ್ನು ನಾನು ಮಾಡಲಿದ್ದೇನೆ. ಮಕ್ಕಳ ಸಾಹಿತ್ಯ ಅನ್ನುವಂಥದ್ದು ಕಥಾಲೋಕ, ವಿಶೇಷವಾಗಿ ಮಕ್ಕಳ ಕಥೆಗಳು ರೋಚಕವಾಗಿರಬೇಕು ಹಾಗೂ ರಂಜನೀಯವಾಗಿರಬೇಕು. ಹಾಗೆ ಮಕ್ಕಳಲ್ಲಿ ಕಲ್ಪನಾ ಶಕ್ತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಹಾಗೂ ಬದುಕಿನ ರೀತಿ ನೀತಿಗಳನ್ನು ತಿಳಿಸಿಕೊಡುವ ನಿಟ್ಟಿನಲ್ಲಿ ಮೌಢ್ಯಗಳನ್ನು ತ್ಯಜಿಸುವ ಹಾಗೂ ವೈಜ್ಞಾನಿಕವಾಗಿ ಚಿಂತಿಸುವ ಮುಂತಾದ ಧನಾತ್ಮಕ ಸಾಮರ್ಥ್ಯಗಳನ್ನು ಒಳಗೊಂಡಂತೆ ಮಕ್ಕಳ ಕಥೆಗಳಿದ್ದರೆ ಮಕ್ಕಳಲ್ಲಿ ವಿಶೇಷವಾಗಿ ಆದರ್ಶ ಗುಣಗಳನ್ನು ಕಾಣಲು ನಮಗೆ ಸಹಾಯವಾಗುತ್ತೆ. ಇಂತಹ ವೈವಿಧ್ಯತೆಯನ್ನು ಕೂಡಿರುವಂಥ ವಿವಿಧ ಸಾಹಿತಿಗಳು ರಚಿಸಿರುವಂಥ ಕಥೆಗಳನ್ನು ಸಂಪಾದನೆ ಮಾಡಿರುವಂತಹ ಕಥಾ ಸಂಕಲನ ಚಿಣ್ಣರ ಲೋಕ. ಸುಪ್ರ ಪುಸ್ತಕ ಪ್ರಕಾಶನ ಅವರು ಶಿವಮೊಗ್ಗ ಪ್ರಕಟಿಸಿರುವಂತಹ ಈ ಕೃತಿ 2026ರಲ್ಲಿ ಪ್ರಕಟವಾಗಿದೆ. 144 ಪುಟಗಳ ಈ ಕೃತಿ 150 ರೂಪಾಯಿ ಬೆಲೆಯನ್ನು ನಿಗದಿಪಡಿಸಲಾಗಿದೆ. ಮುಖಪುಟ ವಿನ್ಯಾಸ ಹಾಗೂ ಒಳ ಚಿತ್ರಗಳನ್ನ ಸತೀಶ್ ಯಲ್ಲಾಪುರ್ ಅವರು ಸುಂದರವಾದ ಚಿತ್ರಗಳನ್ನ ಈ ಕೃತಿಗೆ ಬಿಡಿಸಿದ್ದಾರೆ. ಸುಂದರವಾದ ಆಕರ್ಷಕವಾದ ಚಿತ್ರಗಳನ್ನ ಪ್ರತಿಯೊಂದು ಕಥೆಗೂ ಬಿಡಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಈ ಚಿತ್ರಗಳು ಕಥೆಯ ಮೆರುಗನ್ನ ಹೆಚ್ಚಿಸುವಲ್ಲಿ ಯಶಸ್ವಿಯಾಗಿವೆ. ಹಾಗೆ ಕೃತಿಗೆ ಮುನ್ನುಡಿಯನ್ನ ಹಾಗೂ ಬೆನ್ನುಡಿಯನ್ನ ದೇವೇಂದ್ರ ಬೆಳೆಯೂರ ಚಿಂತಕರು ಹಾಗೂ ರಂಗಕರ್ಮಿಗಳು ಅವರು ಮುನ್ನುಡಿಯನ್ನ ಬರೆದಿದ್ದಾರೆ. ಈ ಕಥೆಗಳಲ್ಲಿ ನಾವು ಮಕ್ಕಳ ಕನಸಿನ ವಿಶ್ಲೇಷಣೆಯನ್ನ ಹಾಗೂ ಮೌಢ್ಯದ ಖಂಡನೆಯನ್ನ, ವೈಚಾರಿಕತೆ ಗುಣವನ್ನ ಬೆಳೆಸಿಕೊಳ್ಳುವಂತಹ ಮಹತ್ತರವಾದ ಕಥೆಗಳನ್ನ ಈ ಕಥಾ ಸಂಕಲನ ಒಳಗೊಂಡಿದೆ. 20 ಜನ ಮಕ್ಕಳ ಸಾಹಿತಿಗಳ ಕಥೆಗಳನ್ನ ಸಂಪಾದಿಸುವಂತ ಕಾರ್ಯವನ್ನ ಸಂಪಾದಕರಾಗಿರುವಂತಹ ಡಾಕ್ಟರ್ ನಾಗಾ ಎಚ್ ಹುಬ್ಳಿ ಅವರು, ಪ್ರಾಧ್ಯಾಪಕರು, ರಾಂಚಿ ವಿಶ್ವವಿದ್ಯಾಲಯ, ಜಾರ್ಖಂಡ ಅವರು ಈ ಕೃತಿಯಲ್ಲಿ ಮಾಡಿದ್ದಾರೆ. ಕ್ಷಮಿಸಿ ಬಿಡು ಪುಟ್ಟ ಗುಬ್ಬಿ ಮರಿಯೇ, ಆನಂದ್ ಪಾಟೀಲ್ ಅವರು ಬರೆದಂತ ಕತೆ. ಪುಟ್ಟ ಮರಿಯು ಮುಗಿಲ ಹಡಗು, ವೈದೇಯವರದು. ಹಾಗೂ ವಸುಮತಿ ಉಡುಪ ಅವರ ಹರಹರಿ ಗೋವು ನಾವುನು. BS ಸುಶೀಲಾ ದೇವಿ ಅವರ ನಾನೊಂದು ಕನಸ ಕಂಡೆ. ಪಳಕಲ ಸೀತಾರಾಮ ಭಟ್ ಅವರ ಡಿಕ್ಕಿ ಡಿಕ್ಕಿ ಪಿಂಕಿ. ಭಾಗಿರಥಿ ಹೆಗಡೆಯವರ ಪಾವನಿ. RV ಭಂಡಾರಿ ಅವರ ಬಂಡಾಯ. ವನರಾಗ ಶರ್ಮಾ ಅವರ ಸುನಯನ. ಪ್ರದೀಪ್ ಕುಮಾರ್ ಹೆಬ್ರೆಯವರ ಬೆಳೆದ ಬೆಳೆ ಚಿನ್ನಕ್ಕೂ ಮಿಗಿಲು. ಚಂದ್ರಕಾಂತ್ ಕರದಳ್ಳಿ ಅವರ ಆಕಾಶವೇಕೆ ಮೇಲಿದೆ. ತೈರೊಳ್ಳೆ ಮಂಜುನಾಥ್ ಉಡುಪ ಅವರ ಅಷ್ಟವಕ್ರ. ನೀಲವರ ಸುರೇಂದ್ರ ಹೆಗಡೆ ಅವರ ಉಡುಗೊರೆ. AK ರಾಮೇಶ್ವರ್ ಅವರ ಗುಣಕ್ಕೆ ಗೌರವ. ಕಮಲ ಕೊಂಡದ ಕುಳಿ ಅವರ ಸಹಬಾಳ್ವೆಯ ಮಹತ್ವ. YG ಭಗವತಿ ಅವರ ಹೆದರಬೇಡ. ಶ್ರೀಧರ್ ಗಸ್ತಿ ಅವರ ಅಜೀಬನಿಗೆ ಹಿಡಿದ ಭೂತ. ಪ್ರಕಾಶ್ ನಾಡಿಗ್ ಅವರ ಬುಗುರಿ ಮತ್ತು ಗೋಲಿ. ಶಂಕರದೇವರು ಹಿರೇಮಠ ಅವರ ಮಕ್ಕಳ ಹಠ. ಮಂಡಲಗಿರಿ ಪ್ರಸನ್ನ ಅವರ ಅಜ್ಜಿಯ ಕೈತುತ್ತು. ಕೃಷ್ಣವೇರಿ ಕಿದೂರು ಅವರ ಮರಿಯಾನೆಯ ಜಲಕ್ರೀಡೆ. ಒಟ್ಟು 20 ಜನ ಹೆಸರಾಂತ ಮಕ್ಕಳ ಸಾಹಿತಿಗಳು ರಚಿಸಿರುವಂತಹ ಕಥೆಗಳನ್ನ ಒಳಗೊಂಡಿರುವಂತಹ ಕಥಾ ಸಂಕಲನ ಚಿಣ್ಣರ ಲೋಕ. ಈ ಕೃತಿ 20 ಕಥೆಗಳನ್ನ ಒಳಗೊಂಡಂತೆ ಈ ಕೃತಿ ಸಂಪಾದನೆಕಾರಿಯಾಗಿದೆ. ಇದರೊಳಗೆ 3 ಕಥೆಗಳನ್ನ ಇವತ್ತಿನ ದಿನ ನೋಡೋಣ. ಹಿರಿಯ ಮಕ್ಕಳ ಸಾಹಿತಿಗಳಾಗಿರುವಂತ ಪಳಕಲ ಸೀತಾರಾಮ ಭಟ್ ಅವರು ಬರೆದಿರುವಂತ ಟಿಕ್ಕಿ ಡಿಕ್ಕಿ ಪಿಂಕಿ ಅನ್ನುವಂತ ಒಂದು ಕತೆ. ಈ ಕಥೆಯಲ್ಲಿ 2 ಯಜ್ಞಗಳಿರ್ತವೆ. ಒಂದರ ಹೆಸರು ಟೆಕ್ಕಿ, ಮತ್ತೊಂದರ ಹೆಸರು ಡಿಂಕಿ. ಇವ್ರ ಜೊತೆಗೆ ಒಬ್ಬ ಗೆಳೆಯ ಇರ್ತಾನ, ಹಂದಿ ಹೆಸರು ಪಿಂಕಿ. ಈ ಟಿಕ್ಕಿ ಡಿಂಕಿ ಕೆಟ್ಟು ಸೋಮಾರಿಗಳಿರ್ತಾರೆ, ಒಟ್ಟ ಕೆಲಸ ಮಾಡ್ತಿರಲ್ಲ, ದಿನವಿಡೀ ಓಡಾಟ ತುಂಟಾಟ ಮಾಡ್ಕೊಂತಾನೆ ಕುಪ್ಪಳಿಸ್ಕೊಂತಾನೆ ಸಮಯ ಕಲಿತಿರ್ತಾರೆ. ಆದ್ರೆ ಪಿಂಕಿ ಹಂಗಲ್ಲ, ಒಟ್ಟು ದಿನ ಪ್ರೀತಿ ಆಕ್ಟಿವ್ ಆಗಿ ಕ್ರಿಯಾಶೀಲವಾಗಿರುತ್ತೆ. ಒಂದ್ಸಲ ಪಿಂಕಿಗೆ ತೆನೆ ಸಿಗುತ್ತ, ಗೋಧಿ ತೆನೆ ಆಗಿರುತ್ತ. ಗೋಧಿ ತೆನೆ ಸಿಕ್ಕಾಗ ಅದನ್ನ ಗೋಧಿ ತೆನೆಯಿಂದ ಕಾಳುಗಳನ್ನ ಬೇರ್ಪಡಿಸೋಣ ಬರ್ರಿ ಅಂತ ಹೇಳ್ತಾರ.
ನನ್ನಿಂದ ಆಗಲ್ಲ ಅಂತ ಪಿಂಕಿ ಅಂತ ಡಿಂಕಿ ಅಂತತೆ, ನನ್ನಿಂದ ಆಗಲ್ಲ ಅಂತ ಟಿಂಕಿ ಅಂತತೆ. ಅವಾಗ ಅದು ಏನ್ ಮಾಡೋದಂತ ತಾನೇ ಹೋಗಿ ಪಿಂಕಿ ಗೋಧಿ ತೆನೆಗಳನ್ನ ಬೇರ್ಪಡಿಸುತ್ತೆ ತೆನೆಯಿಂದ. ಮಂಚಕ್ಕೆ ಹೋಗಿ ತೆನೆಯನ್ನ ಬಡಿತೈತೆ. ಅವಾಗ ತೆನೆಯಿಂದ ಕಾಳುಗಳು ಉದುರ್ತಾವ. ಕಾಳುಗಳನ್ನ ಗೋಧಿ ಕಾಳುಗಳನ್ನ ಸಂಗ್ರಹಿಸಿದ ನಂತರ ಅದನ್ನ ಹಿಟ್ಟು ಮಾಡ್ಬೇಕು ಬರ್ರಿ ಅಂತ ಮತ್ತೆ ಕರಿತೈತೆ. ಅವಾಗ ಟಿಕ್ಕಿ ನಾನ್ ಬರಲ್ಲ ನನ್ನಿಂದ ಆಗಲ್ಲ ಅಂತತೆ, ಡಿಕ್ಕಿನು ನಾನ್ ಬರಲ್ಲ ನನ್ನಿಂದ ಆಗಲ್ಲ ಅಂತತೆ. ಅವಾಗ ಕಾಳುಗಳನ್ನ ತಗೊಂಡೋಗಿ ಬೀಸೆ ಕಲ್ಲಾಗ ಹಾಕಿ ಹಿಟ್ಟು ಮಾಡುತ್ತ ಪಿಂಕಿ. ಹಿಟ್ಟು ಮಾಡಿದ ನಂತರ ಅದನ್ನ ರೊಟ್ಟಿ ಮಾಡೋಣ ಬರ್ರಿ ಚಪಾತಿ ಮಾಡೋಣ ಅಂತ ಕರಿತೈತೆ. ಅವಾಗ ನನ್ನಿಂದ ಆಗಲ್ಲ ಅಂತ ಟಿಕ್ಕಿ ಅಂತತೆ, ನನ್ನಿಂದ ಆಗಲ್ಲ ಅಂತ ಪಿಂಕಿ ಅಂತತೆ. ಅವಾಗ ಅದು ಪಿಂಕಿ ಅದನ್ನ ನೀರನಾಗ ಹಿಟ್ಟನ್ನ ಕಲಿಸಿ ಅದನ್ನ ಚಪಾತಿ ಮಾಡಿ ಚಪಾತಿ ತಿನ್ನೋಣ ಬರ್ರಿ ಅಂತ ಕರಿತೈತಿ. ಅವಾಗ ನಾನ್ ಬರ್ತೀನಿ ಅಂತ ಟಿಕ್ಕಿ, ನಾನ್ ಬರ್ತೀನಿ ಅಂತ ಡಿಕ್ಕಿ ಇಬ್ರು ಬರ್ತಾರ. ಅವಾಗ ಅದು ಅಂತತೆ, ಈಗ ಇದನ್ನ ತೆನೆ ಬಿಡಿಸಿದವ್ರು ಯಾರು ಅಂತ ಪಿಂಕಿ ಕೇಳುತ್ತ, ನೀನು ಅಂತ. ಹಿಟ್ಟು ಮಾಡಿದವ್ರು ಯಾರು, ನೀನು ಅಂತ. ಆಮೇಲೆ ಇದನ್ನ ರೊಟ್ಟಿ ಚಪಾತಿ ಮಾಡಿದವ್ರು ಯಾರು, ನೀನ್ ಅಂತ. ಹಂಗಾರೆ ಈಗ ಇದನ್ನ ಯಾರು ತಿನ್ಬೇಕು ಅಂದಾಗ ನೀನೇ ತಿನ್ಬೇಕು ಅಂತ ಅವಿಬ್ರು ಅಂತಾರ. ಅವಾಗ ಅವ್ರಿಬ್ರು ಮಾಡಿರುವಂತ ತಪ್ಪಿನ ಅರಿವು ಅವಿಬ್ಬರಿಗೆ ಆಗತ್ತ. ಅವಾಗ ಅದು ಹೇಳತ್ತ, ನಿಮ್ಮಂತ ಸೋಮಾರಿ ಗೆಳೆಯರನ್ನ ಇಟ್ಕೊಂಡು ನಾನೇನು ಮಾಡಕ್ಕಾಗಲ್ಲ, ನೀವು ಯಾವುದೇ ಕೆಲ್ಸಕ್ಕೂ ಸಹ ನನಗೆ ಸಹಾಯ ಮಾಡ್ಲಿಲ್ಲ, ಹಾಗಾಗಿ ನಾನು ಇದ್ರೊಳಗೆ ನಿಮಗೆ ತಿನ್ನಕ ಕೊಡೋದಿಲ್ಲ, ನಾನೊಬ್ಬನೇ ತಿಂತೀನಿ ಅಂತೇಳಿ ಪಿಂಕಿ ಆ ಚಪಾತಿನ ತಾನೊಂದೇ ತಿಂತತೆ. ಅವಾಗ ಅವಿಬ್ರು ಟಿಕ್ಕಿ ಮತ್ತು ಡಿಕ್ಕಿಗೆ ನಾವು ಸಹ ದುಡಿದು ತಿನ್ಬೇಕು ಅಂತೇಳಿ, ನಾವು ಸಹಿತ ಇವತ್ತಿನ ಮೇಲೆ ಶ್ರಮದಿಂದ ಜೀವಿಸ್ಬೇಕು ಅಂತೇಳಿ ಅವ್ರು ಹೋಗ್ತಾರ. ಹಾಗಂದ್ರೆ ನಾವು ಜನಪ್ರಿಯ ಒಂದು ಗಾದೆ ಅದ, ಕೆಲ್ಸಕ್ಕೆ ಕರಿಬೇಡ್ರಿ ಊಟಕ್ಕೆ ಮರಿಬೇಡ್ರಿ ಅಂತೇಳಿ ಒಂದು ಮಾತದ. ಅದೇ ರೀತಿ ನಾವು ಬಹಳಷ್ಟು ಜನ ಒಟ್ಟ ದುಡಿಯಲಾರದೆ ದುಡಿಮೆಯನ್ನು ಮಾಡ್ಲಾರದೆ ಅನಾಯಾಸವಾಗಿ ಸುಖಕರವಾದ ಜೀವನವನ್ನ ಜೀವಿಸ್ಬೇಕು ಅಂತ ಬಹಳಷ್ಟು ಜನ ಆಸೆ ಪಡ್ತಾರೆ. ಆದ್ರೆ ಅದು ಕ್ಷಣಿಕ. ನಾವು ಶ್ರಮಪಟ್ಟು ಜೀವಿಸಿದಾಗ ಮಾತ್ರ ಜೀವನ ಸಾರ್ಥಕ ಆಗತ್ತ ಅನ್ನುವಂತ ಒಂದು ಸಣ್ಣ ಕಥೆ ಮೂಲಕ ಒಂದು ಹಿರಿದಾರದ ಅರ್ಥವನ್ನ ಪಳಕಲ್ ಸೀತಾರಾಮ್ ಭಟ್ರು ಅವರು ಈ ಕಥೆಯಲ್ಲಿ ಹೇಳಿದ್ದಾರೆ. ಇನ್ನು ಆರ್ ವಿ ಭಂಡಾರಿಯವರು ಬರೆದಿರುವಂತ ಬಂಡಾಯ ಅನ್ನುವಂತ ಒಂದು ಕಥೆಯಲ್ಲಿ ಮಕ್ಕಳು ಯಾವ ರೀತಿ ಮೌಢ್ಯದ ವಿರುದ್ಧ ಇದ್ರ ವಿರುದ್ಧ ಹೋರಾಟ ಮಾಡ್ತಾರೆ ಅನ್ನುವಂಥದ್ದು. ಮಧ್ಯಾಹ್ನ ಹೊತ್ತು ಶಾಲೆಗೆ ರಜೆ ಇದ್ದಾಗ ದೇವಸ್ಥಾನದಲ್ಲಿ ಒಂದು ಪ್ರವಚನ ಕಾರ್ಯಕ್ರಮ ಇರುತ್ತೆ. ಹಾಗಾಗಿ ಪ್ರವಚನ ಕಾರ್ಯಕ್ರಮಕ್ಕೆ ಬೇಗ ಹೋಗ್ಬಿಡ್ಬೇಕು ನಾವು ಅಂತೇಳಿ ಹುಡುಗರು ರೆಡಿ ಆಗ್ತಾರ. ಸ್ನೇಹಿತರು ಶಂಭು, ವಸಂತ, ನಾಗರಾಜ, ಶಾಂತಿ, ಸುಚಿತ್ರ, ಸುರೇಶ ಇವರೆಲ್ಲರೂ ಸಹಿತ ಆಯ್ತಾಯ್ತು ಹೋಗ್ಬಿಡಮ್ಮ ಅಂತಾರ. ಆ ಪ್ರವಚನಕ್ಕೆ ಹೋದಾಗ ಎಲ್ಲಿ ಕುಂದಿರ್ಬೇಕು ಅನ್ನೋಂಥದ್ದು ಒಂದು ಚರ್ಚೆ ಆಗತ್ತ. ನಾವು ಮುಂದೆ ಹೋಗಿ ಚೇರಿ ಕುಂತ್ ಬಿಡಮ್ಮ ಅಂತ ಹೇಳ್ತಾರ. ಇಲ್ಲ, ಮುಂದೆ ಹೋಗಿ ಚೇರಿ ಕುಂದ್ರೋದು ಬೇಡ, ಯಾಕಂದ್ರೆ ದೊಡ್ಡೋರು ಬಂದು ಎಬ್ಬಿಸಿ ಬಿಡ್ತಾರ. ನಾವು ಮುಂದೆ ಏನು ಹಾಸಿಗೆ ಹಾಸಿರ್ತಾರಲ್ಲ ಅಲ್ಲೇ ಹೋಗಿ ಕುಂತ್ಕೊಂಡ್ಬಿಡಮ್ಮ, ಅವಾಗ ನಮ್ಮನ್ನ ಎಬ್ಬಿಸಲ್ಲ ಯಾರು ಅಂತ ಹೇಳ್ತಾರ. ಸರಿ ಅಂತೇಳಿ ಅವಾಗ ಬೇಗ ಹೋಗಿ ಮುಂದೆ ಕುಂದಿರ್ತಾರ. ಅವಾಗ ಪ್ರವಚನ ಪ್ರಾರಂಭ ಆಗುತ್ತೆ. ಆಮೇಲೆ ನಾವು ನೋಡ್ಬೋದು ಪ್ರತಿಯೊಂದು ಕಥೆಗೂ ಆಕರ್ಷಕವಾದಂತ ಚಿತ್ರಗಳನ್ನ ಬಿಡಿಸಿದ್ದಾರೆ. ಅಮ್ಮ ಹೋಗ್ತಾರೆ, ಪ್ರವಚನ ಕೇಳ್ತಾರೆ. ಕನಕದಾಸರ ಕೀರ್ತನೆ ಇರ್ತತೆ. ಕನಕದಾಸರ ಕೀರ್ತನೆಗಳನ್ನ ಪ್ರವಚನ ಮಾಡ್ತಾರೆ. ಅವಾಗ ಹರ ಹರ ಮಹಾದೇವ್, ದೇವಿಕಿ ತನಯ, ದೇವಾದಿ ದೇವ, ಶ್ರೀಕೃಷ್ಣ ದೇವರಿಗೆ ಜೈ ಅಂತೇಳಿ ಎಲ್ಲರೂ ಪ್ರವಚನ ಕಾರ್ಯಕ್ರಮನ ಮುಗಿಸ್ತಾರೆ. ಮುಗಿಸಿದ ನಂತರ ಊಟ ಸ್ಟಾರ್ಟ್ ಆಗುತ್ತೆ. ಊಟಕ್ಕೆ ಸಿದ್ಧ ಆಗುತ್ತೆ. ಒಮ್ಮೆಲೆ ನುಗ್ಗುಲು ಆಗುತ್ತೆ. ಆಮೇಲೆ ಒಂದೇ ಕಡೆ ಕುಂದ್ರಬೇಕಂದ್ರೆ ಜಾಗ ಸಿಗಲ್ಲ. ಅವಾಗ ಹುಡುಗರು ಒಬ್ಬನ ಆ ಕಡೆ ಒಬ್ಬನ ಈ ಕಡೆ ಹಂಗ ಕುಂತ್ ಬಿಟ್ಟಿರ್ತಾರ. ಹುಡುಗರು ಕುಂತಾಗ ಅಲ್ಲಿ ಊಟ ಮಾಡಿಸೋನು ಅನ್ನ ಸಾರು ಪಾಯಸ ಹಿಡ್ಕೊಂಡು ರಾಮ್ ರಾಮ್ ಹೇ ಕೃಷ್ಣ ಅನ್ಕಂತ ಊಟ ನೀಡ್ತಾ ಹೋಗ್ತಿರ್ತಾನ. ಅವಾಗ ಇವನು ವಸಂತ ಕುಂತಿರೋಂಥದ್ದು ನೋಡಿ, ನೋಡು ಮುಕ್ರಿ ಪೂರ ಇಲ್ಲಿ ಬಂದು ಪಂಕ್ತಿಯಾಗಿ ಕುಂತ್ ಬಿಟ್ಟಾನ ಅಂತೇಳಿ ಅವನಿಗೆ ಅವಮಾನ ಮಾಡ್ತಾರೆ. ಅವಾಗ ದೇವಸ್ಥಾನ, ಅಯ್ಯೋ ಇದು ಎಷ್ಟು ಸೊಕ್ಕು ನೀನು ಇಲ್ಲಿ ಪಂಕ್ತಿ ಕುಂತಿ, ನಮ್ದು ಮಡಿ ಎಲ್ಲ ಹಾಳಾಯ್ತು ಅಂತೇಳಿ ಅವಾಗ ಅಂದಾಗ ಅವನು ವಸಂತ 6ನೇ ತರಗತಿ ಓದ್ತಿರುವಂತ ವಸಂತ ಜಾತಿಯಿಂದ ಮುಕ್ರಿ ಆಗಿರ್ತಾನೆ. ಅವನು ಅಸ್ಪೃಶ್ಯ ಆಗಿರ್ತಾನೆ. ಹಾಗಾಗಿ ಅವನ ಮೇಲ್ಜಾತಿಯವ್ರ ಪಂಕ್ತಿಯಲ್ಲಿ ಕುಂತಕ್ಕ ಅವರು ಆ ರೀತಿ ಅವನಿಗೆ ಅವಮಾನ ಮಾಡ್ತಾರೆ. ಅವಾಗ ಅವನ ಗೆಳೆಯರ ಬಳಗ ಹಂಗಂದ್ಬಿಟ್ಲೆ ಅವನ ಗೆಳೆಯರ ಬಳಗ ಅಲ್ಲೇ ಇರುತ್ತ. ಸುಚಿತ್ರ, ಶಂಭು, ನಾಗರಾಜ, ವಿಲಿಯಂ, ಫಾತಿಮಾ ಅವರು ಸಹ ಅಲ್ಲೇ ಊಟಕ್ಕೆ ಕುಂತಿರ್ತಾರ. ಅವರು ಸಹ ಎದ್ದೇಳ್ತಾರೆ. ಯಾಕಂದ್ರೆ ನನ್ನ ಗೆಳೆಯನಿಗೆ ಅವಮಾನ ಆಯ್ತು ಅಂತೇಳಿ ಅವರು ಎದ್ದು ನಿಂದಿರ್ತಾರ. ಎದ್ದು ನಿಂತಾಗ ಅವ್ನ ಹುಡುಗ ಹೇಳ್ತಾನ, ನೀನು ಹೋಗು ಹೊರಗಡೆ, ಯಾಕೆ ಕುಂತಿ ನಮ್ಮ ಸಮನಾಗಿ ಅಂತ ಅಂದಾಗ ಅವಾಗ ಹೇಳ್ತಾನ, ನೀವೇನ್ ನನ್ನ ಹೊರಗೆ ಹಾಕೋದ್ ಬೇಡ, ನಾನೇ ಹೊರಗೆ ಹೋಗ್ತೀನಿ. ಇಷ್ಟೊತ್ತು ಪ್ರವಚನದಾಗ ಕೇಳಿದ್ರಿ, ಕನಕದಾಸರು ಹೇಳಿರುವಂತ ಕೀರ್ತನೆಯನ್ನ ನೀವೆಲ್ಲ ಪ್ರವಚನ ಮಾಡಿದ್ರಿ. ಕುಲ ಎಂದು ಏಕೆ ಹೊಡೆದಾಡ್ತೀರಿ, ಕುಲದ ನೆಲೆಯನ್ನಾದರೂ ಬೆಲ್ಲಿರ ಅಂತ ನೀವೇ ಎಷ್ಟು ಚೆನ್ನಾಗಿ ಪ್ರವಚನ ಮಾಡಿದ್ರಿ. ಆದ್ರೆ ಅದಕ್ಕೆ ತಕ್ಕಂಗತೆ ತಾಳ ಹಾಕಿದ್ರಿ, ಹಾಡಾಡಿದ್ರಿ, ಅದ್ರ ವಿವರಣೆ ಮಾಡಿದ್ರಿ.
ಆದ್ರೆ ಈಗ ನೀವು ಮಾಡ್ತಿರುವಂತ ಕೇಳಿರುವಂತ ಪ್ರವಚನಕ್ಕೂ ನೀವು ನಡೆದುಕೊಳ್ಳುತ್ತಿರುವಂತ ರೀತಿಗೂ ಸಾಮ್ಯತೆನೇ ಇಲ್ಲ. ಅಜಗಜಾಂತರ ವ್ಯತ್ಯಾಸ ಆಗತ್ತಾ. ಇದು ನನಗೆ ಆಶ್ಚರ್ಯ ತರಿಸೈತೆ. ಹಾಗಾಗಿ ನಾನು ನಿಮ್ ಜೋಡಿ ಊಟ ಮಾಡಲ್ಲ ಅಂತೇಳಿ ಎದ್ದು ಹೋಗ್ತಾನ. ಅವನ್ ಎದ್ದು ಹೋಗತ್ನಾಗ ಅವನ ಜೊತೆಗೆ ಅವನ ಗೆಳೆಯರು ಸಹ ಹೋಗ್ತಾರ. ಆವಾಗ ಇದನ್ನ ನೋಡಿದಂತ ಹಿರಿಯರು ಅವ್ರನ್ನ ನಿಂದಿರಿಸಿ, ಇಲ್ಲ, ನಾವು ಮಾಡಿದ್ದು ತಪ್ಪಾಯ್ತು, ಬನ್ನಿ ನೀವೆಲ್ಲರೂ ಸೇರಿ ಕುಂತ್ಕರಿ, ಒಮ್ಮೆಲೆ ಊಟ ಮಾಡಮ್ಮ ಅಂತೇಳಿ ಆ ವಿದ್ಯಾರ್ಥಿಗಳನ್ನೆಲ್ಲರನ್ನೂ ಸಹ ವಸಂತನು ಸಹ ತಮ್ಮ ಜೊತೆಗೆ ಕುಂದಿರ್ಸ್ಕೊಂಡು ಊಟ ಮಾಡ್ತಾರ. ಅಂದ್ರೆ ಸರಿಯಾದ ಮಾತನ್ನ ಹೇಳಿರುವಂತದ್ದು. ಅಂದ್ರೆ ಅವ ಹುಡುಗ ದೊಡ್ಡವರ ಕಣ್ಣನ್ನು ತೆರೆಸ್ತಾನೆ. ಅಂದ್ರೆ ಕೇಳ್ತಾರೆ, ಕೇಳಿದ್ದನ್ನ ಓದಿದ್ದನ್ನ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಅದು ಅಳವಡಿಸ್ಕೊಳ್ಬೇಕು. ಇಲ್ಲದೆ ಇದ್ರೆ ನಾವು ಕೇಳಿದ್ದಕ್ಕೂ ನಾವು ಮಾಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಕನಕದಾಸರು ಹೇಳಿರುವಂತಹ ಮಾತು, ನಾವೆಲ್ಲರೂ ಸಹ ಒಂದೇ, ಮಾನವರೆಲ್ಲರೂ ಒಂದೇ ಅನ್ನುವಂತ ಮಾತನ್ನ ಅವನು ಹೇಳಿದಾಗ ಅವರೆಲ್ಲರೂ ದೊಡ್ಡವರಿಗೆ ಕಣ್ಣು ತೆರೆಸ್ತಾನ. ನಂತರ ಅವರೆಲ್ಲರೂ ಸಹ ಕುಳಿತುಕೊಂಡು ಊಟ ಮಾಡ್ತಾರೆ. ಅಂದ್ರೆ ನಾವು ಬಹಳಷ್ಟು ಜೀವನದಲ್ಲಿ ಹೇಳೋದು ಶಾಸ್ತ್ರ, ತಿನ್ನೋದು ಬದನೆಕಾಯಿ ಅನ್ನುವಂಥದ್ದು. ಅಂದ್ರೆ ನಾವು ಹೇಳ್ತೀವಿ, ಆದ್ರೆ ಅದರಂತೆ ನಡೆದುಕೊಳ್ಳಲ್ಲ, ನುಡಿದಂತೆ ನಡೆಯೋದಿಲ್ಲ. ಹಾಗಾಗಿ ಆ ಮಾತನ್ನ ಅವನು ಗೆಳೆಯರು ಹೇಳೋದ್ರಿಂದ ದೊಡ್ಡವರೆಲ್ಲರೂ ತಮ್ಮ ತಪ್ಪಿನ ಅರಿವಾಗಿ ಮಕ್ಕಳನ್ನ ತಮ್ಮ ಸರತಿ ಸಾಲಿನಲ್ಲಿ ಕುಳಿತುಕೊಂಡು ಊಟ ಮಾಡ್ತಾರೆ. ಆಗ ನಾವು, ಏಕೆಂದ್ರೆ ನಮ್ಮ ಜೀವನದಲ್ಲಿ ಸಹ ನಾವು ನುಡಿದಂತೆ ನಡಿಬೇಕು. ಬಸವೇಶ್ವರವರು ಹೇಳಿದ್ದಾರೆ, ನಾವು ನುಡಿದಂತೆ ನಡಿಬೇಕಂತ. ವಚನಕಾರರೆಲ್ಲರೂ ಸಹ ಒಂದು ಉದ್ದೇಶ ಸಹ ಏನಾಗಿತ್ತು, ನಾವು ನುಡಿದಂತೆ ನಡಿಬೇಕು, ಮಾನವರೆಲ್ಲ ಒಂದೇ ಅನ್ನುವಂತ ಆಶಯದೊಂದಿಗೆ ಈ ಕಥೆ ರಚನೆ ಆಗಿದೆ. ಹಾಗೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಚಂದ್ರಕಾಂತ್ ಕರ್ದಳ್ಳಿ ಅವರು ಬರೆದಿರುವಂತಹ ಒಂದು ಕತೆ, ಆಕಾಶ ಏಕೆ ಮೇಲಿದೆ ಅನ್ನುವಂಥದ್ದು. ನಾವು ಆಕಾಶ ಏಕೆ ಮೇಲಿದೆ ಅನ್ನುವಂಥದ್ದನ್ನ ಒಂದು ಜನಪದ ಕಥೆಯನ್ನ ಇವರು ಬರೆಯುವಂತ ಪ್ರಯತ್ನ ಮಾಡಿದ್ದಾರೆ. ಒಂದೊಂದು ಕಾಲದಲ್ಲಿ ಆಕಾಶ ತುಂಬಾ ಕೆಳಗಿರುತ್ತೆ. ಎಷ್ಟು ಕೆಳಗಿರುತ್ತೆ ಅಂದ್ರೆ ನಾವು ಸೀದೆದ್ ನಿಂತರೆ ನಮ್ ತಲೆಗ್ ಬಡಿತಿರುತ್ತ ಆಕಾಶ. ಆದ್ರೂ ಸಹ ಜನ ಆಕಾಶಕ್ಕೆ ಮೋಡಗಳು ತಲೆಗ್ ಬಡಿದ್ರು ಅವ್ರು ಅಡ್ಜಸ್ಟ್ ಆಗಿ ಹೋಗ್ತಾ ಇರ್ತಾರೆ. ಚಳಿಗಾಲದಲ್ಲಿ ಮಂಜು ಫುಲ್ಲು ತುಂಬಿರುತ್ತೆ, ಎದುರು ಮುಂದೆ ನಿಂತ ಕಾಣ್ತಿರಲ್ಲ ಮನುಷ್ಯ, ಅಷ್ಟು ಸಮೀಪ ಮೋಡ ಇರುತ್ತೆ. ಕಸ ಬೆಳಿಬೇಕಾದ್ರೂ ಸಹ ಮೋಡಗಳು ತಲೆಗ್ ಬಡಿತಿರ್ತವೆ. ಅಷ್ಟು ಮೋಡ, ನಮ್ಮ ತಲೆಗ್ ಬಡಿಯಷ್ಟು ಮೋಡ ಆಕಾಶ ಕೆಳಗಿರುತ್ತೆ. ಇಂಥ ಸಂದರ್ಭದಲ್ಲಿ ಅವರು ಏನಾಗ್ತಿರ್ತ, ದಿನಂಪ್ರತಿ ಜನ ಅದಕ್ಕೆ ಅಡ್ಜಸ್ಟ್ ಆಗಿರ್ತಾರೆ. ಆದ್ರೆ ಒಂದು ಅಜ್ಜಿ ಕಸ ಬಡಿಯತ್ನಾಗ ಅದು ಪದೇ ಪದೇ ಅಜ್ಜಿಗೆ ಬೆನ್ನು ನೋವು ಇರುತ್ತ. ಆಕೆ ಹಿಂಗ್ ಬಳದು ಸ್ವಲ್ಪ ಹಿಂಗ ಮಾಡಿ ತಲೆ ಎತ್ತಿ ಬಿಟ್ರೆ ಮೋಡ ಬಡಿತಿರುತ್ತ. ಆಕೆ ಸಾಕಾಗಿ ಬಿಡುತ್ತ. ಸಾಕಿ ಆದಾಗ ಕಸಬರಿಗೆಯಿಂದ ಆಕಾಶಕ್ಕ ಮೋಡಕ್ಕೆ ಬಡಿತಾಳ. ಕಸಬರಿಗೆ ತಗೊಂಡು ಬಡದು ಬೈತಾಳ, ನೀನು ಮಣ್ಣಾಕ, ನನಗೇನ್ ಜೀವ ತಿಂತಿ, ಎಷ್ಟು ಜೀವ ತಿಂತಿ, ಹೋಗ್ ಮ್ಯಾಲ ಹೋಗು, ನಮಗ್ ಬರೀ ತಲೆ ಬಿಡಿಸ್ಕೊಂತ ಯಾಕೆ ನಿಂತಿಲ್ಲ ಅಂತ ಬೈದ್ ಬಿಡ್ತಾಳ. ಆಕಾಶಕ್ಕೆ ಸಿಟ್ಟು ಬಂದ್ಬಿಡುತ್ತ, ನೀನ್ ನನಗ್ ಬೈದಿಯಲ್ಲ, ನಾನು ಹೋಗ್ತೀನಿ ಅಂತ ಆಕಾಶ ಮೇಲೆ ಹೋಗಕತ್ತ ಬಿಡುತ್ತ. ಅದು ಆಕಾಶ ಮೇಲೆ ಹೋದಂಗೆಲ್ಲ ಅಜ್ಜಿಗೆ ಬಿಸಿಲು ತಟ್ಟಕ್ ಸ್ಟಾರ್ಟ್ ಆಗತ್ತ. ಅವಾಗ ಅಜ್ಜಿಗನು ಸ್ವಲ್ಪ ಬೇಜಾರಾಗಿ, ನಾನೆಲ್ಲ ಹೆಂಗಂದ್ ಬಿಟ್ನಲ್ಲ ಅಂತೇಳಿ, ಬೇಡ ನಿಲ್ಲು ಆಕಾಶ ನಿಲ್ಲು ಅನ್ನೋಷ್ಟಿಗೆ ಆಕಾಶ ನಿಲ್ಲುತ್ತೆ. ಅದು ನಿಂದ್ರಷ್ಟಿಗೆ ಅದು ಬಹಳಷ್ಟು ದೂರ ಕ್ರಮಿಸಿ ಬಿಟ್ಟಿರುತ್ತ. ಆಗ ಅದು ಅಜ್ಜಿ ಅನ್ಕಂತಾಳ, ಓಹೋ, ನಾನು ಬಡಿಬಾರ್ದಿತ್ತು, ಅದಕ್ಕೆ ಅವಾಗಿನಿಂದ ಕಸಬರಿಗೆಯಿಂದ ಯಾರನ್ನು ಬಡಿಬಾರ್ದು ಅನ್ನೋ ಒಂದು ನೀತಿ ಪಾಲಿಸ್ಕಂತ ಜನ ಬರ್ತಾ ಇದಾರೆ ಅನ್ನೋಂಥದ್ದು ಗ್ರಾಮೀಣ ಜನರ ಒಂದು ನಡವಳಿಕೆಯ ಕುರಿತಾಗಿ ಬರೆದಿರುವಂತ ಒಂದು ಕತೆ ಇದಾಗಿದೆ. ಆಕಾಶವೇಕೆ ಮೇಲಕ್ಕೇರಿದೆ ಅನ್ನುವಂತ ಒಂದು ಕಥೆಯಲ್ಲಿ ಇಂತಹ ಸ್ವಾರಸ್ಯಕರವಾದಂತಹ 20 ಕಥೆಗಳನ್ನ ನಾವು ಇದರೊಳಗೆ ನೋಡಬಹುದು. ವೈಜ್ಞಾನಿಕವಾಗಿ ಹಿನ್ನೆಲೆಯಲ್ಲಿ ಹಾಗೂ ಮಕ್ಕಳಿಗೆ ಪ್ರಿಯವಾಗುವಂತ ನಿಟ್ಟಿನಲ್ಲಿ ಹಲವಾರು ಕಥೆಗಳನ್ನ 20 ಕಥೆಗಳು, ಇದರೊಳಗಿರುವಂತಹ 20 ಕಥೆಗಳು ಸಹ ಸ್ವಾರಸ್ಯಕರಾಗಿವೆ. ಹಾಗೂ ಮಕ್ಕಳಲ್ಲಿ ಮೌಢ್ಯತೆಯನ್ನ ಆ ಮಕ್ಕಳಿಗೆ ಹಿಡಿದಿರುವಂತಹ ಭೂತ ಹಿಡಿದಿದೆ ಅಂತ ಭಾವಿಸ್ತಾರೆ. ಆದ್ರೆ ಭೂತ ಹಿಡಿದಿರಲ್ಲ, ಅವನು ಮಾನಸಿಕವಾಗಿ ಯಾವ ಸಮಸ್ಯೆಯಿಂದ ಬಳಲ್ತಿರ್ತಾನೆ ಅನ್ನೋಂತರ ಕುರಿತಾದಂತ ಒಂದು ಕಥೆ ಇದೆ. ಅಂದ್ರೆ ಮಕ್ಕಳಲ್ಲಿ ನಾವು ನೇರವಾಗಿ ವಿಷಯವನ್ನ ಹೇಳದೆ ಕಥೆಯ ಮೂಲಕ ಮಕ್ಕಳಿಗೆ ವಿಷಯವನ್ನ ಹೇಳ್ತಾ, ಆ ಮೂಲಕ ಮಕ್ಕಳಲ್ಲಿ ವೈಜ್ಞಾನಿಕ ಪ್ರಜ್ಞೆಯನ್ನ ಜೊತೆಗೆ ಅವರಲ್ಲಿ ಮೌಢ್ಯತೆಯನ್ನು ಅಳಿಸಿ ಹಾಕುವ ನಿಟ್ಟಿನಲ್ಲಿ, ಅವರಲ್ಲಿ ಸಹಕಾರ ಸಹಬಾಳ್ವೆಯನ್ನ ಮೂಡಿಸುವ ನಿಟ್ಟಿನಲ್ಲಿ ಇಲ್ಲಿರುವಂತ ಕಥೆಗಳು ಬಹಳಷ್ಟು ಮಹತ್ವದ ಪಾತ್ರವನ್ನ ವಹಿಸ್ತವೆ. ಹಾಗೆ ಕಥೆಯಲ್ಲಿರುವಂತಹ 20 ಸಾಹಿತಿಗಳು ಸಹ ಬೇರೆ ಬೇರೆ ಕಥೆಗಳನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಬರೆದಿರೋದ್ರಿಂದ ಆಯಾ ಸಂದರ್ಭಕ್ಕೆ ಬಹಳಷ್ಟು 19ರ ದಶಕದ ಕಥೆಗಳು ಇದ್ರೂ ಸಹ ನಾವು
ಕತೆ ಓದಬೇಕಾದ್ರೆ ಇವತ್ತಿನ ದಿನಕ್ಕೂ ಪ್ರಸ್ತುತವಾಗುವ ನಿಟ್ಟಿನಲ್ಲಿ ಇಲ್ಲಿರುವಂತ ಕಥೆಗಳು ನಮಗ್ ಭಾಸ ಆಗ್ತವೆ. ನಾವು ಕತೆ ಓದಬೇಕಾದಂತ ಸನ್ನಿವೇಶ ಬೇರೆ ಬೇರೆ ಆಗಿರ್ಬೋದು, ಆದ್ರೆ ಕಥೆಯಲ್ಲಿರುವಂತಹ ಸಮಸ್ಯೆ ಹಾಗೂ ಸಮಸ್ಯೆಗೆ ನೀವು ಹುಡುಕಿಡುವಂತ ಪರಿಹಾರ ಇವತ್ತಿಗೂ ಸಹ ಸದ್ಯದ ಪರಿಸ್ಥಿತಿಗೂ ಸಹ ಅದು ಅನ್ವಯ ಆಗುವ ನಿಟ್ಟಿನಲ್ಲಿ ಕಥೆಗಳು ಇದರೊಳಗೆ ಇದೆ. ಅಂದ್ರೆ ಒಬ್ಬ ಸಾಹಿತಿ ಬರೆದಿರುವಂತ ಕತೆ ಅವರು ಹೌದು ಆಯ್ದುಕೊಂಡಿರುವಂತ ಸಮಸ್ಯೆ ಹಾಗೂ ಸಮಸ್ಯೆಗೆ ನೀಡಿರುವಂತ ಪರಿಹಾರ ಈ ಎಲ್ಲ ಸಹ ಇಂದಿನ ಪ್ರಚಲಿತ ದಿನಗಳಿಗೂ ಸಹ ಅನ್ವಯ ಆಗುವಂತ ನಿಟ್ಟಿನಲ್ಲಿರುವಂತ ಕಥೆಗಳನ್ನ ಸಂಪಾದಕರು ಆಗಿರುವಂತ ಡಾಕ್ಟರ್ ನಾಗಾ ಎಚ್ ಹುಬ್ಳಿ ಅವರು ಅಂತಹ ಕಥೆಗಳನ್ನ ಆಯ್ದುಕೊಂಡು ಇವರು ಲೇಖಕರು ಸಂಪಾದಕರು ಆಯ್ದುಕೊಂಡಿರುವಂತ 20 ಕಥೆಗಳು ಸಹ ಇಂದಿನ ದಿನಕ್ಕೆ ಅನ್ವಯವಾಗುವಂತ ನಿಟ್ಟಿನಲ್ಲಿ ಇಂದಿಗೂ ಸಹ ನಾವು ಅಂತ ಸಮಸ್ಯೆಗಳನ್ನ ಮೌಢ್ಯಗಳನ್ನ ನಾವು ಆಚರಿಸ್ತಾ ಇದೀವಿ. ಆದ್ರೆ ಮೌಢ್ಯಗಳಿಂದ ಹೊರಬರಬೇಕಾದಂತ ಸಂದರ್ಭ ಇವತ್ತು ನಮ್ಮಲ್ಲಿದೆ. ಹಾಗಾಗಿ ನಾವು ಅಂತ ಮೌಢ್ಯಗಳನ್ನ ಆಚರಿಸದೆ ನಾವು ಸಹಕಾರದಿಂದ ಸಹಬಾಳ್ವೆಯಿಂದ ಜೀವಿಸಬೇಕು ಅನ್ನುವಂತ ಆಶಯವನ್ನು ಇಟ್ಕೊಂಡು ಬರೆದಿರುವಂತ 20 ಜನ ಸಾಹಿತಿಗಳಿಗೆ ಅವರ ಕಥೆಗಳನ್ನ ಆಯ್ಕೆ ಮಾಡಿರುವಂತ ನಾಗಾ ಎಚ್ ಹುಬ್ಳಿ ಅವರಿಗೂ ಸಹ ಒಂದು ಉತ್ತಮವಾದ ಪ್ರಯತ್ನವನ್ನ ಮಾಡಿದ್ದಾರೆ. ಆಕರ್ಷಕವಾದ ಮುಖಪಟದೊಂದಿಗೆ ಸುಂದರವಾದಂತ ಮುದ್ರಣದೊಂದಿಗೆ ಈ ಕೃತಿ ಇದೆ. ಮಕ್ಕಳ ಸಾಹಿತ್ಯ ಪ್ರೇಮಿಗಳು ಕೃತಿಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಸಮೃದ್ಧ ಪಡಿಸಬೇಕು. ಹಾಗೆ ಮಕ್ಕಳಿಗೆ ವಿಶೇಷ ಸಂದರ್ಭದಲ್ಲಿ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಉಡುಗೊರೆಯಾಗಿ ನೀಡುವ ಮೂಲಕ ಮಕ್ಕಳಲ್ಲಿ ಓದುವ ಅಭಿರುಚಿಯನ್ನ ಮೂಡಿಸುವಂತ ಕೆಲಸವನ್ನ ನಾವೆಲ್ಲರೂ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ದಿನದ 57ನೇ ಪುಸ್ತಕ ಸರಣಿ ಕಾರ್ಯಕ್ರಮನ ಈ ಪುಸ್ತಕದ ಪರಿಚಯದೊಂದಿಗೆ ಮುಗಿಸ್ತಾ ಇದ್ದೇನೆ. ನಾಳೆ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು.